ಬಿಜೆಪಿ ಮಧ್ಯೆ ಹೈಟೆಕ್ ಕ್ಯಾಂಪೇನ್. 2023 ಶುರುವಾಗಿದೆ. ಇದಕ್ಕೆಲ್ಲ ವೇದಿಕೆಯಾಗಿದ್ದು ಸಿಎಂ ಬೊಮ್ಮಾಯಿ ಹಾಗೂ ಮಾಜಿ ಸಿಎಂ ಸಿದ್ದ 40% ಸಿಎಂ ಎಂಬ ಬ್ಯಾನರ್ ಕೂಡ ಕಾಂಗ್ರೆಸ್ನ ಅಸ್ತ್ರವಾಗಿತ್ತು. ಅದಕ್ಕಿಂತ ಇದ್ದವು ಬೊಮ್ಮಾಯಿ ಚಿತ್ರದ ಜೊತೆ ಪೇ ಸಿಎಂ QR ಕೋಡ್ ಕೂಡ ಹಾಕಲಾಗಿತ್ತು. ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ತಂತು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾಮನ್ ಮ್ಯಾನ್ ಅನ್ನುವಂಥದ್ದನ್ನು ಹಿಡ್ಕೊಂಡು ಅತ್ಯಂತ ಸರಳವಾಗಿ ಅತ್ಯಂತ ದೂರದೃಷ್ಟಿ ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲ ಸಲ್ಲದ ಆಪಾದನೆಗಳನ್ನ ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರನ್ನು ತರುವಂತದನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಎಲ್ಲ ಸತ್ಯ ಹರಿಶ್ಚಂದ್ರನ ವಂಶದವರು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಇವರು ಪೇ ಸಿಎಂ ಅಂತ ಮಾಡೋದು ನಾಚಿಕೆಗೇಡಿನ ಸಂಗತಿ. ಇದಕ್ಕೆ ಜನ ತಕ್ಕ ಉತ್ತರ ಕೊಡ್ತಾರೆ. ಭಾರತ್ ಜೋಡೋ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಫಸ್ಟ್ ಅಲ್ಲಿ ಪೇ ಮಾಡಿ, ಆಮೇಲೆ ಸಿದ್ದರಾಮಯ್ಯ ಅವರಿಗೆ ಕಾರ್ಗಳು ಬೇಕು, ವಾಚ್ಗಳು ಬೇಕು, ಅಲ್ಲಿ ಹೋಗಿ ಪೇ ಮಾಡಿ. ಅವರು ಕಾಂಗ್ರೆಸ್ ಏಜೆಂಟ್ ಯಾರು ಕೆಂಪಣ್ಣ ಇರ್ಬೋದು, ಯಾರೇ ಇರ್ಬೋದು, ಅವ್ರು ಆರೋಪ ಮಾಡ್ತಾರೆ. ಯಾರು ಕಾಂಗ್ರೆಸ್ ಏಜೆಂಟ್ಗಳು ಅವರ ಆರೋಪಗಳನ್ನು ಕೇಳಿದ್ರು ಆ ಪೋಸ್ಟರ್ ಅಂಟಿಸ್ತಾರಂದ್ರೆ ಇವರಿಗೆ ಮಾನಮರ್ಯಾದೆಯಾ? ಈ ರೀತಿ ಪೇ ಸಿಎಂ ಅಥವಾ ಏನೇನೋ ಭಿತ್ತಿ ಪತ್ರಗಳನ್ನ ಅಂಟಿಸೋದ್ರ ಮೂಲಕ ನೀವು ರಾಜ್ಯದ ಜನತೆಗೆ ಯಾವ ಸಂದೇಶವನ್ನ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಿ? ಬಿಜೆಪಿ ಆರೋಪಗಳಿಗೆ ಟಕ್ಕರ್ ಕೊಟ್ಟರು ಕೈ ನಾಯಕರು. ಭ್ರಷ್ಟಾಚಾರ ರಾಜ್ಯದಲ್ಲಿ ತಾಂಡವವಾಡ್ತಾ ಇದೆ. ಇವತ್ತು ಆ ವೆಬ್ಸೈಟ್ನಲ್ಲಿ 40% ಸರ್ಕಾರ ಅಂತ ವೆಬ್ಸೈಟ್ನಲ್ಲಿ ಸಂಪೂರ್ಣವಾದಂಥ ಎಲ್ಲ ಹಗರಣಗಳ ಮಾಹಿತಿ ಇದೆ. ಇವತ್ತು ನೇರವಾಗಿ ಜನರ ಹತ್ರ ಹೋಗಿದ್ದೀವಿ ನಾವು. ಜನರ ತೀರ್ಮಾನ ತಗೊಳ್ಳಿ. ಇದು ಜನಪ್ರೇರಿತವಾದಂತ ಇದು ಅಭಿಯಾನ ಆಗಿದೆ. ನೀವು ಹಾಕಿದ್ದು ರೋಡ್ 15 ದಿವಸದಲ್ಲಿ ಆ ರೋಡೇ ಇರೋದಿಲ್ಲ. ನೀವು ಹಾಕಿದ್ದು ಫ್ಲೈಓವರ್ 8 ವರ್ಷಕ್ಕೆ ಫ್ಲೈಓವರೇ ಇರೋದಿಲ್ಲ ಅಂದಾಗ ಇದು 40% ಕಮಿಷನ್. ಕಾಂಗ್ರೆಸ್ ಅಭಿಯಾನಕ್ಕೆ ಬಿಜೆಪಿಯಿಂದ ಕೌಂಟರ್ ಬಂತು. ಸಿದ್ದರಾಮಯ್ಯ ಡಿಕೆಶಿ ಬೇಡಾಗಿದ್ದಾರೆ, ನಿಮ್ಮ ಹತ್ತಿರ ಇವರನ್ನ ಸುಳಿಯಲು ಬಿಡಬೇಡಿ ಎಂಬ ಬರಹದ ಪೋಸ್ಟರ್ ಹರಿಬಿಟ್ರು. ಹಾಗೆ ಸ್ಕ್ಯಾನರ್ನೊಳಗೆ ಸಿದ್ದು ಡಿಕೆ ಇಟ್ಟು ವೈರಲ್ ಮಾಡಿದ್ರು. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಇಟ್ಟು ಬರ್ನಲ್ ಬ್ರದರ್ಸ್ ಎಂದು ಮೂದಲಿಸಿದ್ರು. ಪೇ ಸಿಎಂ ಪೋಸ್ಟರ್ ಸಿಎಂ ಬೊಮ್ಮಾಯಿಗೂ ತಲೆಬಿಸಿ ತಂತು. ಪೋಸ್ಟ್ ಅಂಟಿಸಿದವರನ್ನ ಅರೆಸ್ಟ್ ಮಾಡಿ ಅಂತ ಬೆಂಗಳೂರು ಕಮಿಷನರ್ಗೆ ಸೂಚಿಸಿದ್ರು. ಒಂದು ವ್ಯವಸ್ಥಿತವಾದಂಥ ಕರ್ನಾಟಕ ರಾಜ್ಯ ಮತ್ತು ನನ್ನ ಹೆಸರು ಕೆಡಿಸೋದಕ್ಕೆ ನಡೆದಿರುವಂಥ ಷಡ್ಯಂತ್ರ. ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕೇಸ್ ಬುಕ್ ಮಾಡೋಕೆ ಹೇಳಿದ್ದೇನೆ. ತನಿಖೆ ಮಾಡಿಸ್ತೀವಿ ಯಾರು ಇದರ ಹಿಂದಿದ್ದಾರೆ. ನನಗಿಂತ ನಮಗೇನಂದ್ರೆ ರಾಜ್ಯದ ಹೆಸರು ಕೆಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿಎಂ ಗರಂ ಆಗುತ್ತಲೇ ಬೆಂಗಳೂರಿನ 5 ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಯಿತು. ಸೆಂಟ್ರಲ್ ಡಿಸಿಪಿ ನೇತೃತ್ವದಲ್ಲಿ 3 ಪ್ರತ್ಯೇಕ ಟೀಮ್ ಮಾಡಿ ಪೋಸ್ಟರ್ ಅಂಟಿಸಿದವರ ಹುಡುಕಾಟ ನಡೆದಿದೆ. ಪಬ್ಲಿಕ್ ಪ್ಲೇಸಸ್ ಡಿಸ್ಫಿಗರ್ಮೆಂಟ್ ಆಕ್ಟ್ ಅಡಿಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿ ಅದರದ್ದು ತನಿಖೆ ಕೈಗೊಳ್ಳಲಾಗಿದೆ. ಅವರಿಗೆ ಎಲ್ಲೆಲ್ಲಿಂದ ದೂರು ಬಂದಿದೆಯೋ ಅದು FIR ಮಾಡ್ತಾ ಇದ್ದಾರೆ. ಎಲೆಕ್ಷನ್ಗೆ ಇನ್ನೂ 7 ತಿಂಗಳು ಇರೋವಾಗಲೇ ಮಾತಿನ ಏಟು ಜೋರಾಗಿದೆ. ಅಧಿವೇಶನ ಟೈಮ್ನಲ್ಲೇ ಎದ್ದಿರೋ ಈ ಪೋಸ್ಟರ್ ವಾರ್ ಇದೀಗ ಎಲ್ಲರನ್ನೂ ರೊಚ್ಚಿಗೆಬ್ಬಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. 40% ಕಮಿಷನ್ ಚರ್ಚೆಗೆ ಕಲಾಪದಲ್ಲಿ ಅವಕಾಶ ಸಿಕ್ಕಿಲ್ಲ. ಭೂಚಕ್ರ ಬಿಡ್ತೀನಿ ಅಂದಿದ್ದ ಕುಮಾರಸ್ವಾಮಿನೂ ಸದನದಲ್ಲಿ ಕಾಣಿಸಲಿಲ್ಲ. ಬಿಜೆಪಿ ಶಾಸಕರೇ ಮಂತ್ರಿಗಳಿಗೆ ಲೆಫ್ಟ್ ರೈಟ್ ತಗೊಂಡ್ರೆ ರೈತರಿಗೆ ಭೂಗಳ್ಳರ ಪಟ್ಟ ಕಟ್ಟಿದೆ ಸರ್ಕಾರ ಅನ್ನೋ ಗಂಭೀರ ಚರ್ಚೆನೂ ಸದನದಲ್ಲಿ ನಡೆಯಿತು. ಇದರೊಳಗೆ ಸ್ಪಷ್ಟವಾದ ನಿರ್ದಿಷ್ಟವಾದ ವಿಷಯ ಇಲ್ಲ. ಯು ಕಾಂಟ್ ರಿಜೆಕ್ಟ್ ಲೈಕ್ ದಟ್. ಸರ್ ನಿಮ್ಮ ಮಕ್ಕಳಿಗೆ ಆದ್ರೆ ಕಾರ್ಯ ಕಳಿಸ್ತಾರೆ ಸರ್, ನಮಗೆ ಬಸ್ ಇಲ್ಲ, ಕಾಲೇಜ್ ಹೋಗಕ್ಕೆ ಬಹಳ ಕಷ್ಟ ಆಗತ್ತದ. ತೊಂದರೆ ಆದ್ರೆ ಅದನ್ನು ಸರಿಪಡಿಸಿಕೊಳ್ಳುವಂತ ಕೆಲಸ ಮಾಡಿಕೊಡ್ತೀವಿ. ಬಡವರಿಗೆ ಶಿಕ್ಷೆ ಆಗ್ತಿದೆ, ಬಲಾಢ್ಯರಿಗೆ ರಕ್ಷಣೆ ದೊರಕ್ತಿದೆ. ವಿಧಾನಸಭೆ ಕಲಾಪದಲ್ಲಿ 40% ಕಮಿಷನ್ ಹಗರಣದ ಪ್ರಸ್ತಾಪಕ್ಕೆ ಕಾಂಗ್ರೆಸ್ನವರು ಪ್ರಸ್ತಾಪ ಇಟ್ರು. ಸ್ಪೀಕರ್ ಕಾಗೇರಿ ಅವಕಾಶ ಕೊಡಲಿಲ್ಲ. ಆಗ ಸ್ಪೀಕರ್ ಮಾತಿಗೆ ಸಿದ್ದರಾಮಯ್ಯ ಆಕ್ಷೇಪ ವ್ಯಕ್ತಪಡಿಸಿ ಏರು ಧ್ವನಿಯಲ್ಲೇ ಗುಡುಗಿದ್ರು. ಸ್ಪಷ್ಟವಾದ ಮತ್ತು ನಿರ್ದಿಷ್ಟವಾದ ವಿಷಯ ಇಲ್ಲ ಇದರೊಳಗೆ ಸ್ಪಷ್ಟವಾದ ನಿರ್ದಿಷ್ಟವಾದ ವಿಷಯ ಇಲ್ಲ. ಪತ್ರದ ಮೂಲಕ ಪ್ರಧಾನಮಂತ್ರಿಗಳಿಗೆ ಬರೋದು 1 ವರ್ಷ ಆಗಿದೆ. ಅದು ಕಂಟಿನ್ಯೂಯೇಷನ್ ನಡೀತಾ ಇದೆ. 40% ಅದನ್ನ ನೀವು ಚರ್ಚೆ ಮಾಡಕ್ಕೆ ಅವಕಾಶ ಕೊಡಲ್ಲ. ಬಹಳ ಮಹತ್ವದ್ದು, ಜನರ ತೆರಿಗೆ ಹಣ ಲೂಟಿ ಆಗ್ತಾ ಇದೆ. ಯು ಕಾಂಟ್ ರಿಜೆಕ್ಟ್ ಲೈಕ್ ದಟ್. ಕೊನೆಗೆ 40% ಕಮಿಷನ್ ಮ್ಯಾಟ್ರು ಚರ್ಚೆಗೆ ಬರಲಿಲ್ಲ. ಅಲ್ಲಿಗೆ ಸಿದ್ದರಾಮಯ್ಯನು ಸುಮ್ನಾಗ್ ಹೋದ್ರು. ಇದಾದ್ಮೇಲೆ ಸರ್ಕಾರಕ್ಕೆ ಚಾಟಿ ಬೀಸಿದ್ದು ರಾಜುಗೌಡ. ಶಾಲಾ ಮಕ್ಕಳಿಗೆ ಬಸ್ ಸಿಗ್ತಿಲ್ಲ, ಪ್ರತಿಭಟನೆ ಮಾಡ್ತಿದ್ದಾರೆ ಅಂದ್ರು. ಇದಕ್ಕೆ ರಾಮುಲು ರಸ್ತೆ ಸರಿಯಿಲ್ಲ ಅಂತ ಕಾರಣ ಕೊಟ್ರು. ಕಲ್ಯಾಣ ಕರ್ನಾಟಕದಾಗ ಈ ಬಸ್ಸಿನ ಸಮಸ್ಯೆ ಸ್ಟೂಡೆಂಟಿಗೆ ಭಾಳ ಆಗ್ಯದ ಅಧ್ಯಕ್ಷರೇ. ಯಾಕಂದ್ರೆ ನಾವು ಮೊನ್ನೆ ಒಂದು ಗ್ರಾಮಕ್ಕೆ ಹೋದಾಗ ಕೋಳ್ಯಾಳ ಅಂತ ಒಬ್ಬ ಯುವತಿ ಬಂದು ಒಂದು ಪ್ರಶ್ನೆ ಮಾಡಿದ ಪ್ರಶ್ನೆ, ಸರ್ ನಿಮ್ಮ ಮಕ್ಕಳಿಗೆ ಆದ್ರೆ ಕಾರ್ಯ ಕಳಿಸ್ತಾರೆ ಸರ್, ನಮಗೆ ಬಸ್ ಇಲ್ಲ, ಕಾಲೇಜ್ ಹೋಗಕ್ಕೆ ಭಾಳ ಕಷ್ಟ ಆಗತ್ತದ,
ಕೋವಿಡ್ ಬಂದ್ ಆದ ನಂತರ ಬಹಳ ವ್ಯತ್ಯಾಸ ಆಗಿ ನಮ್ಮ ಕ್ಷೇತ್ರಗಂತೂ ಮಕ್ಕಳು ಡೈಲಿ ಸ್ಟ್ರೈಕ್ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಇಡೀ ರಾಜ್ಯದಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ಇವತ್ತು ಯಾವುದೇ ರೀತಿಯಲ್ಲಿ ತ್ರಾಸ ಆಗ್ಲಾರ್ದು, ಕೆಲವೊಂದು ಕಡೆ ಹಳ್ಳಿಗಳಿಗೆ ರಸ್ತೆ ಇಲ್ಲದಂತ ಸಂದರ್ಭದಲ್ಲಿ ಸ್ವಲ್ಪ ತ್ರಾಸ ಆಗಿರ್ಬೋದಾಗ್ಲಿ, ನಂತರ ಆ ರಸ್ತೆಗಳು ಸರಿಯೋದ ನಂತರ ಆಕಸ್ಮಿಕವಾಗಿ ಯಾವೊಂದ ಹಳ್ಳಿಗಳಿಗೆ ಶಾಲೆಯ ಮಕ್ಕಳಿಗೆ ಏನು ಬಸ್ ಇಲ್ಲ ಅಂತೇಳಿ ತೊಂದರೆ ಆದ್ರೆ ಅದನ್ನು ಸರಿಪಡಿಸಿಕೊಳ್ಳುವಂತ ಕೆಲಸ ಮಾಡಿಕೊಡ್ತೀನಿ. ಏನಾಯ್ತು ಕುಮಾರಸ್ವಾಮಿ ಭೂಚಕ್ರ ಬಾಂಬ್? ಹಿಟ್ ಅಂಡ್ ರನ್ ಮಾಡಿದ್ರ ಕುಮಾರಸ್ವಾಮಿ? ಸಾವಿರಾರು ಕೋಟಿ ರೂಪಾಯಿಗಳ ವ್ಯವಹಾರಗಳಿರ್ತಕ್ಕಂಥ ಒಂದು ವಿಷಯದಲ್ಲಿ ಸರ್ಕಾರದ ತೀರ್ಮಾನಗಳೇನಾಗಿದೆ ಅದೆಲ್ಲವನ್ನ ದಾಖಲೆಗಳ ಸಮೇತ ಇಡಬೇಕು ಅಂತಕ್ಕಂಥದ್ದು ತಯಾರಾಗಿದ್ದೇನೆ. ಕೇಳಿದ್ರಲ್ಲ ಕುಮಾರಸ್ವಾಮಿ ಮಾತನ್ನ. ಆವತ್ತು ಬಿಜೆಪಿಯವರ ಭೂ ಹಗರಣದ ಬಗ್ಗೆ ದಾಖಲೆ ರಿಲೀಸ್ ಮಾಡ್ತೀವಿ ಅಂದಿದ್ದ ಕುಮಾರಸ್ವಾಮಿ ಇವತ್ತು ಸದನಕ್ಕೆ ಗೈರಾಗಿದ್ರು. ಕುಮಾರಸ್ವಾಮಿ ಬರೀ ಹಿಟ್ ಅಂಡ್ ರನ್ ಮಾಡಿದ್ರಾ ಅನ್ನೋ ಪ್ರಶ್ನೆ ಎದ್ದಿತ್ತು. ಇದರ ಮಧ್ಯೆನೇ ಎಟಿ ರಾಮಸ್ವಾಮಿ ಸರ್ಕಾರಕ್ಕೆ ಭೂಗಳರ ಮೇಲೆ ಕ್ರಮ ಆಗಿಲ್ಲ ಅಂತ ಛೀಮಾರಿ ಹಾಕಿದ್ರು. ಆ ವಿಶೇಷ ನ್ಯಾಯಾಲಯ ರಚನೆ ಮಾಡಿದ್ದು ಭೂಗಳ್ಳರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ. ಒಬ್ಬರು ಭೂಗಳ್ಳರ ಮೇಲೆ ಕ್ರಮ ಕೈಗೊಳ್ಳಿಲ್ಲ, ಮೊಕದ್ದಮೆ ದಾಖಲಾಗಲಿಲ್ಲ. ಸರ್ಕಾರಿ ಭೂಮಿಯನ್ನ ನುಂಗಿ ನೀರು ಕುಡ್ದಿಲ್ವಾ? ಸಾವಿರಾರು ಪ್ರಕರಣ ಇದಾವೆ. ಬಡವರಿಗೆ ಶಿಕ್ಷೆ ಆಗ್ತಿದೆ, ಬಲಾಢ್ಯರಿಗೆ ರಕ್ಷಣೆ ದೊರಕ್ತಿದೆ. ತೋರ್ಪಡಿಕೆಗೋಸ್ಕರ ರೈತರ ಮೇಲೆ ಕೇಸ್ ಹಾಕಿದ್ದೀವಿ, ಜನರ ಮೇಲೆ ನ್ಯಾಯಾಲಯದಲ್ಲಿ ಹಾಕಿದ್ದೀವಿ ಅಂತ ಹೇಳಿ ತೋರಿಸ್ಬಿಟ್ಟು ಕೈ ಚೆಲ್ಬಿಟ್ರು. ನ್ಯಾಯಾಲಯದಲ್ಲಿ ಮೊಕದ್ದಮೆ ಇಷ್ಟು ಜನರು ಅವರೆಲ್ಲ ಭೂಗಳ್ರ. ಇಷ್ಟೆಲ್ಲದರ ಮಧ್ಯೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮತಾಂತರ ನಿಷೇಧ ಕಾಯ್ದೆ ಬಿಲ್ ಅಂಗೀಕಾರ ಆಯಿತು. ಭೂ ಕಬಳಿಕೆ ನಿಷೇಧ ತಿದ್ದುಪಡಿ ವಿಧೇಯಕ ಮಂಡನೆ, ಕರ್ನಾಟಕ ಮುನ್ಸಿಪಾಲಿಟಿ ತಿದ್ದುಪಡಿ ವಿಧೇಯಕ 2022, ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ 2ನೇ ತಿದ್ದುಪಡಿ ವಿಧೇಯಕ ಅಂಗೀಕಾರ ಮತ್ತು ಮಂಡನೆಯಾಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈಶ್ವರಪ್ಪ ಮನೆ ಹತ್ರವೇ ಟ್ರಯಲ್ ಬ್ಲಾಸ್ಟ್. ದೇಶಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಉಗ್ರನ ಜೊತೆಗೂ ಲಿಂಕ್. ಬಗೆದಷ್ಟು ಹುಡುಕಿದಷ್ಟು ಶಂಕಿತ ಉಗ್ರರ ಜಾಡು ಸಿಗ್ತಾನೆ ಇದೆ. ಇದರ ಮಧ್ಯೆ ದೇಶದ್ರೋಹಿಗಳನ್ನು ಸಮರ್ಥನೆ ಮಾಡಿಕೊಂಡಿದೆ ಕಾಂಗ್ರೆಸ್. ಈಶ್ವರಪ್ಪ ಮನೆ ಹತ್ತಿರವೇ ಟ್ರಯಲ್ ಬ್ಲಾಸ್ಟ್. ಬಗೆದಷ್ಟು ಬಯಲಾಗ್ತಿದೆ ಶಿವಮೊಗ್ಗ ಉಗ್ರಜಾಲ. ಶಿವಮೊಗ್ಗದಲ್ಲಿ ಸಿಕ್ಕಿಬಿದ್ದಿರೋ ಶಂಕಿತ ಉಗ್ರರು 3-4 ಕಡೆ ಟ್ರಯಲ್ ಬ್ಲಾಸ್ಟ್ ನಡೆಸಿದ್ರು. ನಿನ್ನೆ ತುಂಗಾ ನದಿ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ ಜಾಗ ಪರಿಶೀಲಿಸಿದ್ರು. ಇವತ್ತು ಮಾಜಿ ಸಚಿವ ಈಶ್ವರಪ್ಪ ಮನೆಯ ಕೂಗಳತೆ ದೂರದ ಅಬ್ಬಲಗೆರೆ ಹಾಗೂ ಗುರುಪುರದ ತೋಟದ ಮಧ್ಯೆ ಖಾಲಿ ಜಾಗದಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಸಿದ್ದ ಜಾಗದಲ್ಲಿ ಎಫ್ಎಸ್ಎಲ್ ಮಹಜರು ಮಾಡಿತ್ತು. ಇವರೆಲ್ಲರೂ ಕೂಡ ನಮ್ಮ ICS ಆಲ್ ಖೈದಾ ಜೊತೆಗೆ ಲಿಂಕ್ ಇದೆ ಅಂತ ಇತರ ಬಲ್ಲ ಮೂಲಗಳಿಂದ ನಮ್ಮ ಸುದ್ದಿಗಳು ನಮಗೆ ಬರ್ತಾ ಇದೆ. ಇಂಥ ಒಂದು ದೇಶದ್ರೋಹಿ ಕೆಲಸ ಮಾಡ್ತಿರುವಂತ ಈ ಕೆಲವು ಯುವ ಶಕ್ತಿಗಳೇನಿದೆ, ತುಂಬಾ ಎಚ್ಚರಿಕೆಯಿಂದ ನಾವೆಲ್ಲರೂ ಕೂಡ ಇರಬೇಕಾಗತ್ತೆ. ಟ್ರಯಲ್ ಬ್ಲಾಸ್ಟ್ ಮಾಡಿದ್ಯಾಕೆ, ಏನೇನ್ ಸಿಕ್ಕಿದೆ? ಕರ್ನಾಟಕದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋಕೆ ದೊಡ್ಡ ಸಂಚು ನಡೆದಿತ್ತು. ಆದ್ರೆ ಬಾಂಬ್ಗಳನ್ನು ಖರೀದಿಸೋದು, ವಿದೇಶಗಳಿಂದ ತರಿಸೋದು ಅಷ್ಟು ಸುಲಭ ಆಗಿರಲಿಲ್ಲ. ಹೀಗಾಗಿ ಇಂಜಿನಿಯರ್ ಪದವೀಧರ ಯಾಸಿನ್ ತಾನೇ ಬಾಂಬ್ಗಳನ್ನು ತಯಾರಿಸುತ್ತಿದ್ದ. ಬಾಂಬ್ಗಳನ್ನು ಅಜ್ಞಾತ ಸ್ಥಳದಲ್ಲಿ ಖಾಲಿ ಜಾಗದಲ್ಲಿ ಸ್ಫೋಟಿಸಿ ಸ್ಫೋಟದ ತೀವ್ರತೆ ಪರಿಶೀಲಿಸುತ್ತಿದ್ದ. ಹೆಚ್ಚು ತೀವ್ರತೆ ಇರುವ ಬಾಂಬ್ಗಳನ್ನು ತಯಾರಿಸಿ ರಾಜ್ಯದಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಹಾಕಿದ್ರು ಅನ್ನೋದು ಪೊಲೀಸ್ ಮೂಲಗಳ ಮಾಹಿತಿ. ಸದ್ಯಕ್ಕೆ ಸ್ಥಳ ಮಹಜರು ವೇಳೆ ಟ್ರಯಲ್ ಬ್ಲಾಸ್ಟ್ಗೆ ಬಳಸಿದ್ದ ವೈರ್ಗಳು, ಬ್ಯಾಟರಿ, ಚಾರ್ಜರ್ ಸೇರಿ ಹಲವು ವಸ್ತುಗಳು ಪತ್ತೆಯಾಗಿದ್ದು ತನಿಖೆ ತೀವ್ರಗೊಳಿಸಿದ್ದಾರೆ. ಇವತ್ತು ಕೂಡ ಮಂಗಳೂರು ನಗರದಲ್ಲಿ ಮತ್ತೆ ಶಿವಮೊಗ್ಗದಲ್ಲಿ ಸ್ವಲ್ಪ ಜಾಗದಲ್ಲಿ ನಮ್ದು ಕಂಟಿನ್ಯೂ ಆಗ್ತಾ ಇದೆ. ಮತ್ತೆ ನಮಗೆ ಒಂದು ಸ್ವಲ್ಪ ಮಟೀರಿಯಲ್ ಸೀಸ್ ಕೂಡ ಆಗ್ತಾ ಇದೆ. ನಮ್ದು ಇನ್ವೆಸ್ಟಿಗೇಷನ್ ಒಂದು ಹಂತಕ್ಕೆ ಬಂದ ನಂತರ ನಮ್ದು ಏನು ಫೈಂಡಿಂಗ್ಸ್ ಇದೆ ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ನಾಳೆ ಸಮಯದಲ್ಲಿ ನಾವು ಮೀಡಿಯಾಗೆ ಎಲ್ಲರಿಗೆ ಮತ್ತೆ ವಾಪಸ್ ಹೇಳ್ತೀವಿ. ಶಿವಮೊಗ್ಗ ಶಂಕಿತ ಉಗ್ರರಿಗೆ ಮತ್ತಿನ್ ಲಿಂಕ್. ಶಿವಮೊಗ್ಗದಲ್ಲಿ ನಿನ್ನೆ 3 ಶಂಕಿತ ಉಗ್ರರ ಮೇಲೆ ಎಫ್ಐಆರ್ ಹಾಕಿ ಬಂಧಿಸಿದ್ದಾರೆ. ಪರಾರಿಯಾಗಿರೋ ಪ್ರಮುಖ ಶಂಕಿತ ಉಗ್ರ ಶಾರಿಕ್ಗಾಗಿ ಹುಡುಕಾಟ ನಡೆಯುತ್ತಿದೆ. ಇನ್ನೊಂದು ಕಡೆ ಶಂಕಿತ ಉಗ್ರರಿಗೆ ಮೋಸ್ಟ್ ವಾಂಟೆಡ್ ಉಗ್ರ ಅಬ್ದುಲ್ ಮತೀನ್ ಜೊತೆ ನಿಕಟ ಸಂಪರ್ಕವಿದ್ದ ಮಾಹಿತಿ ಹೊರಬಿದ್ದಿದೆ. ಮತೀನ್ ಅಲಿಯಾಸ್ ಅಬ್ದುಲ್ ಮತೀನ್ ಅಹಮದ್ ತಾಹಾ ಶಿವಮೊಗ್ಗದ ತೀರ್ಥಹಳ್ಳಿ ಮೀನು ಮಾರ್ಕೆಟ್ ನಿವಾಸಿ. ಎನ್ಐಎ ಲಿಸ್ಟ್ನಲ್ಲಿರೋ ಮೋಸ್ಟ್ ವಾಂಟೆಡ್ ಉಗ್ರ ಮತೀನ್ ತಮಿಳುನಾಡಿನಲ್ಲಿ ಹಿಂದೂ ಮುಖಂಡನ ಹತ್ಯೆ ಮಾಡಿಸಿದ್ದ. ಕರ್ನಾಟಕದಲ್ಲಿ ಐಸಿಸ್ ಉಗ್ರ ಸಂಘಟನೆ ಸ್ಥಾಪಿಸಿದ ಉಗ್ರ ಈತ. ಅಫ್ಘಾನಿಸ್ತಾನ, ಸಿರಿಯಾದಲ್ಲಿ ಯುವಕರಿಗೆ ಉಗ್ರ ತರಬೇತಿ ಕೊಡಿಸುತ್ತಿದ್ದ. 2019ರಲ್ಲಿ ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ ಐಸಿಸ್ ಉಗ್ರರ ಸಭೆ ನಡೆದಿತ್ತು. 2020ರಲ್ಲಿ ಮತೀನ್ ಮನೆಯವರನ್ನು ಎನ್ಐಎ ವಿಚಾರಣೆ ಮಾಡಿತ್ತು. ಮೊದಲು ಅವರು ಹೋಗಿದ್ದು ಎಜುಕೇಷನಿಗೆ,
ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಿ ಮತ್ತೆ ಇಲ್ಲಿ ಬಂದು ಏನು ಮಾಡೋದು ಅಲ್ಲೇ ಏನಾದರೂ ಜಾಬ್ ಮಾಡ್ತೀನಿ ಅಂತ ಏನೋ ಪ್ರೈವೇಟ್ ಕಂಪ್ನಿಯಲ್ಲಿ ಜಾಬಲ್ಲಿದ್ದರು. 2020 ಏನೋ ಅವರು ಇರೋ ಜಾಗದಲ್ಲಿ ಏನೋ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅವರಿಗೆ ಹುಡುಕಾಡ್ತಾ ಇದ್ದಾರೆ. ಅದು ಅಷ್ಟೇ ನಮಗೆ ಗೊತ್ತು, ಮತ್ತೇನೂ ಗೊತ್ತಿಲ್ಲ. ಮಂಗಳೂರಲ್ಲೂ ಸ್ಥಳ ಮಹಜರು. ಶಂಕಿತ ಉಗ್ರ ಮಾಜ್ ಮೂಲತಃ ಮಂಗಳೂರಿನವನು. ಹೀಗಾಗಿ ಮಂಗಳೂರಿಗೆ ಮಾಜ್ನನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಿದ್ರು. ಇಬ್ಬರು ಶಂಕಿತ ಉಗ್ರರಿಗೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಿ ತೀವ್ರ ವಿಚಾರಣೆಯನ್ನು ಮಾಡುತ್ತಿದ್ದಾರೆ. ಉದ್ಯೋಗ ಸಿಗದ ಯುವಕರು ಉಗ್ರರಾಗ್ತಿದ್ದಾರಂತೆ. ಶಂಕಿತ ಉಗ್ರರ ಪರ ನಲಪ್ಪಾಡ್ ವಿವಾದಿತ ಹೇಳಿಕೆ. ಯುವಕರಿಗೆ ಉದ್ಯೋಗ ಸಿಗದೆ ಅಡ್ಡದಾರಿ ಹಿಡಿದಿದ್ದಾರಂತೆ. ಹೀಗಂತ ಶಂಕಿತ ಉಗ್ರರ ಬಂಧನದ ಬಗ್ಗೆ ನಲಪ್ಪಾಡ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಇದು. ಉದ್ಯೋಗ ಇಲ್ಲದೆ ಇರೋದ್ರಿಂದ ಯುವಕರು ತಪ್ಪಾದಂತ ದಾರಿಗಳಲ್ಲಿ ಹೋಗ್ತಾ ಇದ್ದಾರೆ. ತಪ್ಪಾದಂತ ಹ್ಯಾಬಿಟ್ಸ್ ಬರೋದು ಯಾವಾಗ? ಕೆಲಸ ಇಲ್ಲದೆ ಇರೋಕೆ. ಕೆಲಸ ಇದ್ರೆ ಬೆಳಿಗ್ಗೆ 9 ಗಂಟೆಗೆ ಅವ್ನು ಕೆಲಸಕ್ಕೆ ಹೋಗ್ತಾನೆ, ಸಾಯಂಕಾಲ ಬರ್ತಾನೆ, ಮತ್ತೆ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ಬೇಕಿರುವಂತ ಜ್ಞಾನ ಇರುತ್ತೆ. ಕೆಲಸ ಇಲ್ಲದೆ ಇರುವಾಗ ಅವ್ನು ತಪ್ಪಾದ ದಾರಿಗೆ ಹೋಗ್ತಾನೆ. ಕರ್ನಾಟಕದಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೆಂಗಳೂರು, ಶಿವಮೊಗ್ಗ ಜೊತೆಗೆ ಬೆಳಗಾವಿಗೂ ಲಿಂಕ್ ಸಿಕ್ಕಿದೆ. ಹೀಗಾಗಿ ಎನ್ಐಎ ಯಾವಾಗ ಬೇಕಿದ್ರೂ ಎಂಟ್ರಿ ಆಗಬಹುದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಪಿಎಸ್ಐ ನೇಮಕಾತಿ ಕೇಸ್ನಲ್ಲಿ ಜಾರಿ ನಿರ್ದೇಶನಾಲಯ ಎಂಟ್ರಿ ಕೊಟ್ಟಿದೆ. ಇದಕ್ಕೆ ಕಾರಣ ಹವಾಲಾ ಹಣ ವರ್ಗಾವಣೆ ಶಂಕೆ. ಈ ಸ್ಟೋರಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಪಿಎಸ್ಐ ಹಗರಣದ ತನಿಖೆಗೆ ಇಡಿ ಎಂಟ್ರಿ. ಇಡೀ ಕರ್ನಾಟಕದಲ್ಲಿ ತಲ್ಲಣ ಎಬ್ಬಿಸಿದ್ದ ಹಗರಣ, ಕಾಂಗ್ರೆಸ್ನವರ ಬಾಡಿಗೆ ಆಹಾರವಾಗಿದ್ದ ಪ್ರಕರಣ, ಸರ್ಕಾರವನ್ನೇ ಶೇಕ್ ಮಾಡಿದ್ದ ಪಿಎಸ್ಐ ಸ್ಕ್ಯಾಮ್ ಹಗರಣದ ತನಿಖೆಗೆ ಜಾರಿ ನಿರ್ದೇಶನಾಲಯ ಅಧಿಕೃತ ಎಂಟ್ರಿ ಕೊಟ್ಟಿದೆ. ಪಿಎಸ್ಐ ಹಗರಣದಲ್ಲಿ 300 ಕೋಟಿ ಹಣದ ವಹಿವಾಟು ನಡೆದಿದೆ. ಇದೊಂದು ಬಹುಕೋಟಿ ಹಗರಣ ಆಗಿದ್ದು, ರಾಷ್ಟ್ರ ಮಟ್ಟದಲ್ಲೂ ಹಣಕಾಸು ವರ್ಗಾವಣೆಯಾಗಿದ್ದು, ಮನಿ ಲಾಂಡರಿಂಗ್ ಆಕ್ಟ್ ಅಡಿ ಆರೋಪಿಗಳನ್ನ ವಿಚಾರಣೆ ನಡೆಸಲು ಸಿಐಡಿಯಿಂದಲೇ ಜಾರಿ ನಿರ್ದೇಶನಾಲಯಕ್ಕೆ ಪತ್ರ ಹೋಗಿತ್ತು. ಜೈಲಿನಲ್ಲಿರೋ ಎಲ್ಲ ಆರೋಪಿಗಳನ್ನ ವಿಚಾರಣೆ ನಡೆಸೋಕೆ ಇಡಿ ಕೋರ್ಟ್ ಅನುಮತಿ ಕೇಳಿತ್ತು. ಕೋರ್ಟ್ ಅನುಮತಿ ಸಿಕ್ಕಿದ್ದು ಜೈಲಿಗೆ ತೆರಳಿ ಅಥವಾ ವಶಕ್ಕೆ ಪಡೆದು ಇಡಿ ವಿಚಾರಣೆ ನಡೆಸಲಿದೆ. ಜೊತೆಗೆ ಆರೋಪಿಗಳ ಆಸ್ತಿಯ ಮೂಲಕ್ಕೆ ಇಡಿ ಕೈ ಹಾಕುವುದು ಖಚಿತವಾಗಿದೆ. ಪಿಎಸ್ಐ ಹಗರಣದಲ್ಲಿ ನಿಲ್ಲದ ರಾಜಕೀಯ. ಪಿಎಸ್ಐ ಹಗರಣದ ತನಿಖೆಯಲ್ಲಿ ಸರ್ಕಾರ ಮೂಗು ತೂರಿಸಿಲ್ಲ. 97 ಮಂದಿ ಅರೆಸ್ಟ್ ಆಗಿದ್ದು, ಇದರಲ್ಲಿ ಎಡಿಜಿಪಿ ಸೇರಿದಂತೆ 27 ಮಂದಿ ಪೊಲೀಸರು ಜೈಲು ಸೇರಿದ್ದಾರೆ. ಆದರೆ ತನಿಖೆಗೆ ಕಾಂಗ್ರೆಸ್ ಸಹಕರಿಸುತ್ತಿಲ್ಲ ಅಂತ ಗೃಹ ಸಚಿವ ಆರಗ ಗುಡುಗಿದ್ರೆ, ತನಿಖಾ ಸಂಸ್ಥೆಗಳು ಬಿಜೆಪಿ ಕೈಗೊಂಬೆಗಳಾಗಿವೆ. ನ್ಯಾಯಾಂಗ ತನಿಖೆ ಮಾಡಿಸಿ ಅನ್ನೋದು ಕಾಂಗ್ರೆಸ್ ಒತ್ತಾಯ. ಬಹಳ ಪಾರದರ್ಶಕವಾಗಿ, ಬಹಳ ಸೈಂಟಿಫಿಕ್ ಆಗಿ ವಿಚಾರಣೆ ನಡೀತಾ ಇದೆ. 97ಕ್ಕಿಂತ ಹೆಚ್ಚು ಜನ ಅರೆಸ್ಟ್ ಆಗಿದ್ದಾರೆ. ತನಿಖೆ ಮುಗಿಬಾರದು ಅಂತೇಳಿ ಕುತಂತ್ರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದರಲ್ಲಿ ಬಹಳ ಜನ ಕಾಂಗ್ರೆಸ್ ನಾಯಕರುಗಳೇ ಸಿಗಾಕೊಂಡಿದ್ದಾರೆ. ದಯವಿಟ್ಟು ಜುಡಿಷಿಯಲ್ ಎನ್ಕ್ವೈರಿ ಕೊಡಿ. ಕಾಂಗ್ರೆಸ್ನವ್ರು ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಅವರಿಗೆಲ್ಲರಿಗೂ ಒಳಗೆ ಹಾಕಿ ನೋಡೋಣ. ಮತ್ತೆ ಇದಕ್ಕೆಲ್ಲ ತನಿಖೆ ಆಗಬಾರ್ದಾದ್ರೆ ಯಾಕೆ? ಜುಡಿಷಿಯಲ್ ಎನ್ಕ್ವೈರಿ ಕೊಡಿ. ನಿಮ್ಮ ತಾಕತ್ತು, ನಿಮ್ಮ ದಮ್ಮು, ನಿಮ್ಮ ಧೈರ್ಯ ಇದ್ರಲ್ಲಿ ತೋರಿಸಿ ಅಲ್ವಾ. ಈ ಮಧ್ಯೆ ಕನಕಗಿರಿ ಬಿಜೆಪಿ ಶಾಸಕ ಬಸವರಾಜ ದಡೇಸಗೂರು ವಿರುದ್ಧ ಕಾಂಗ್ರೆಸ್ ನಗರ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ದಾರೆ. ಈ ಹಿನ್ನೆಲೆ ಶಾಸಕರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಬೇಕು. ಒಟ್ನಲ್ಲಿ ಪಿಎಸ್ಐ ನೇಮಕಾತಿ ಹಗರಣದ ತನಿಖೆಗೆ ಇಡಿ ಎಂಟ್ರಿ ಆಗ್ತಿದೆ. ನೋಡೋಣ ಯಾರ್ಯಾರ ಬುಡಕ್ಕೆ ಬೆಂಕಿ ಬೀಳುತ್ತೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಿನ್ನೆಯಷ್ಟೇ ಮಾಜಿ ಸಿಎಂ ಯಡಿಯೂರಪ್ಪ ಮೊನ್ನೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ದೇವೇಗೌಡರನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ರು. ಇವತ್ತು ದೇವೇಗೌಡರ ಮನೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಟಿಡಿಪಿ ವರ್ಸಸ್ ವೈಎಸ್ಆರ್ ಕಾಂಗ್ರೆಸ್ ನಡುವೆ ಮತ್ತೊಂದು ಯುದ್ಧ ಪ್ರಾರಂಭವಾಗಿದೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ದಿ ಲೆಜೆಂಡ್ ಎನ್ಟಿಆರ್ ಹೆಸರಿಗೂ ಆಕ್ಷೇಪ ವ್ಯಕ್ತವಾಗುವಷ್ಟು. ಈ ಪ್ಯಾಕೇಜ್ ನೋಡಿ ಎಲ್ಲ ಗೊತ್ತಾಗುತ್ತೆ. ಎನ್ಟಿಆರ್ ಅಮರ್ ರಹೆ, ಎನ್ಟಿಆರ್ ಅಮರ್ ರಹೆ ಅಂತ ಘೋಷಣೆ ಮೇಲೆ ಘೋಷಣೆಗಳು. ಜಗನ್ಮೋಹನ್ ರೆಡ್ಡಿ ಧಿಕ್ಕಾರ, ಟಿಆರ್ಎಸ್ ಧಿಕ್ಕಾರ ಅಂತ ಕೂಗಾಟ. ಅಸೆಂಬ್ಲಿಯಲ್ಲೂ ಗದ್ದಲ, ಅಸೆಂಬ್ಲಿಯಾಚೆಯೂ ಪ್ರತಿಭಟನೆ. ಆಂಧ್ರ ಅಕ್ಷರಶಃ ಕೊತ ಕೊತ ಅನ್ನುವಂತಾಗಿದೆ. ಈ ದೃಶ್ಯದಲ್ಲಿ ನೋಡಿ,
ಇದನ್ನ ನೋಡಿದ್ರೆ ಏನನ್ಸುತ್ತೆ? ಇದ್ಯಾರಪ್ಪ ಎನ್ಟಿಆರ್ ಯೂನಿವರ್ಸಿಟಿ ಆಫ್ ಹೆಲ್ತ್ ಮುಂದೆ ಈ ಪಾರ್ಟಿ ಪ್ರತಿಭಟನೆ ಮಾಡ್ತಿದ್ದಾರೆ, ಅದ್ಯಾರಪ್ಪ ರೂಫ್ ಮೇಲೆ ಕೂಡ ಹತ್ತಿ ಘೋಷಣೆ ಕೂಗ್ತಿದ್ದಾರೆ ಅಂತ ಅನಿಸದೇ ಇರೋಕೆ ಸಾಧ್ಯನಾ? ಹೌದು, ಎಂತಹದೊಂದು ಜೋರು ಪ್ರತಿಭಟನೆ ಆಂಧ್ರ ಪ್ರದೇಶದಲ್ಲಿ ಶುರುವಾಗಿದೆ. ಕೇವಲ ಆಂಧ್ರ ಪ್ರದೇಶ ಮಾತ್ರವಲ್ಲ, ಟ್ವಿಟರ್ ಮುಂತಾದ ಸಾಮಾಜಿಕ ಜಾಲತಾಣಗಳಲ್ಲೂ ರಿಟೇನ್ ಎನ್ಟಿಆರ್ ನೇಮ್ ಅಂತ ಟ್ರೆಂಡ್ ಮಾಡಲಾಗ್ತಿದೆ. ಟಿಡಿಪಿ ಅಂತೂ ಎನ್ಟಿಆರ್ ಹಾಗೂ ವೈಎಸ್ಆರ್ ಇಬ್ಬರೂ ಸಮವಲ್ಲ ಅಂತ ಬಾಹುಬಲಿ ರೇಂಜ್ ಅಲ್ಲಿ ಟ್ವೀಟ್ ಮಾಡ್ತಿದೆ. ಅಷ್ಟಕ್ಕೂ ಇವರೆಲ್ಲ ಯಾಕೆ ಹೀಗೆ ಮಾಡ್ತಿದ್ದಾರೆ ಗೊತ್ತಾ? ಎನ್ಟಿಆರ್ ಹೆಸರು ಬದಲಿಗೆ ನಿರ್ಧಾರ. ತೆಲುಗು ಚಿತ್ರರಂಗದ ಲೆಜೆಂಡ್ ಅಖಂಡ ಆಂಧ್ರಪ್ರದೇಶದ ಮಾಜಿ ಸಿಎಂ ಎನ್.ಟಿ. ರಾಮಾರಾವ್ ಅವರ ಹೆಸರನ್ನೇ ಬದಲಿಸಲು ಜಗನ್ಮೋಹನ್ ರೆಡ್ಡಿ ಸರ್ಕಾರ ಮುಂದಾಗಿದೆ. ದಿವಂಗತ ಎನ್ಟಿಆರ್ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಹೆಸರನ್ನ ಬದಲಿಸಲು ಮಸೂದೆಯನ್ನ ಆಂಧ್ರ ಅಸೆಂಬ್ಲಿ ಪಾಸ್ ಮಾಡಿದೆ. ಈ ಯೂನಿವರ್ಸಿಟಿಗೆ ಮಾಜಿ ಸಿಎಂ ಹಾಗೂ ಜಗನ್ ತಂದೆ ವೈಎಸ್ಆರ್ ಹೆಸರನ್ನ ಇಡಲು ಕೂಡ ನಿರ್ಧಾರ ಮಾಡಲಾಗಿದೆ. ಇದರ ವಿರುದ್ಧ ತೆಲುಗು ದೇಶಂ ಪಾರ್ಟಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಮುಂದಾಗಿದೆ. ಅಸೆಂಬ್ಲಿಯಲ್ಲೂ ಟಿಡಿಪಿ ಶಾಸಕರು ಸಭಾತ್ಯಾಗ ಮಾಡಿದ್ರೆ ಬೀದಿಗೆ ಇಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಎನ್ಟಿಆರ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಬದಲಿಸಿದಿರಲು ಒತ್ತಾಯ ಮಾಡುತ್ತಿದ್ದಾರೆ. ಒಟ್ನಲ್ಲಿ ತೆಲುಗು ಮಾತ್ರವಲ್ಲ, ಭಾರತೀಯ ಚಿತ್ರರಂಗದ ಲೆಜೆಂಡ್ ಕೂಡ ಆಗಿರುವ ಎನ್ಟಿಆರ್ ಹೆಸರನ್ನ ಬದಲಿಸುವುದು ಎಷ್ಟು ಸರಿ? ಜಗನ್ ಯಾರ ಒತ್ತಾಯಕ್ಕೂ ಮಣಿಯುವ ಮನಸ್ಥಿತಿಯಲ್ಲಂತೂ ಇಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೇರಳದಲ್ಲಿ ರಾಹುಲ್ ಗಾಂಧಿ ಭಾರತ ಜೋಡೋ ಯಾತ್ರೆಯಲ್ಲಿ ಸಾವರ್ಕರ್ ಫೋಟೋ ರಾರಾಜಿಸಿದೆ. ಸಾವರ್ಕರ್ ಬೀಳೋ ಕಾಂಗ್ರೆಸ್ನವರಿಗೆ ಈಗ ಅವರ ಬೆಲೆ ಗೊತ್ತಾಗಿದೆ ಅಂತ ಬಿಜೆಪಿಯವರು ಲೇವಡಿ ಮಾಡಿದ್ರು. ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ಸಾವರ್ಕರ್ ಫೋಟೋ ಮೇಲೆ ಗಾಂಧಿ ಫೋಟೋ ಕಾಂಗ್ರೆಸ್ನಿಂದ ವಜಾ ಮಾಡಿದ್ದಾರೆ. ಉಕ್ರೇನ್ ದೇಶವನ್ನ ಮಟ್ಟ ಹಾಕ್ತೀನಿ ಅಂತ ಪುಟಿನ್ ಹೊಸ ಸುಗ್ರೀವಾಜ್ಞೆ ಹೊರಡಿಸಿದ್ದು ಇಡೀ ವಿಶ್ವಕ್ಕೆ ದೊಡ್ಡ ಟೆನ್ಷನ್ ಶುರುವಾಗಿದೆ. ಕಳೆದ 7 ತಿಂಗಳಿನಿಂದ ಉಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇರೋ ರಷ್ಯಾ ಸೇನೆ ಈಗ ಮತ್ತೊಂದು ಮಜಲು ತಲುಪಿದೆ. ದೇಶದ ಭಾಗಶಃ ಸೇನೆಯ ಸಜ್ಜುಗೊಳಿಸುವಿಕೆ ಪ್ರಕ್ರಿಯೆಯ ಸುಗ್ರೀವಾಜ್ಞೆಗೆ ಪುಟಿನ್ ಸಹಿ ಮಾಡಿದ್ದು ವಿಶ್ವ ಮಟ್ಟದಲ್ಲಿ ಮತ್ತೊಂದು ಸುತ್ತಿನ ಟೆನ್ಷನ್. ಇನ್ನು ದೇಶವನ್ನುದ್ದೇಶಿಸಿ ಮಾತನಾಡಿರೋ ಪುಟಿನ್, ಪಾಶ್ಚಾತ್ಯ ದೇಶಗಳು ತಮ್ಮ ಗಡಿ ರೇಖೆ ದಾಟಿದ್ದು ನಮ್ಮನ್ನು ದುರ್ಬಲಗೊಳಿಸಲು, ವಿಭಜನೆ ಮಾಡಲು ಹಾಗೂ ನಾಶಕ್ಕೆ ಯತ್ನಿಸುತ್ತಿವೆ. ರಷ್ಯಾ ಜೊತೆ ಪರೋಕ್ಷ ಯುದ್ಧಕ್ಕೆ ನ್ಯಾಟೋ ರಾಷ್ಟ್ರಗಳು ಹುನ್ನಾರ ನಡೆಸಿವೆ. ದೇಶದ ಜನರು ಭವಿಷ್ಯವನ್ನು ನಿರ್ಧರಿಸಿಕೊಳ್ಳಬೇಕಾಗಿದೆ. ಮುಂದೆ ಕಾರ್ಯಾಚರಣೆ ಒಕ್ಕೂಟ ಸದಾ ನಮ್ಮ ತಾಯ್ನಾಡು, ಅದರ ಸಾರ್ವಭೌಮತ್ವ, ಪ್ರಾದೇಶಿಕತೆ ಹಾಗೂ ಸಮಗ್ರತೆಯನ್ನ ರಚಿಸಬೇಕಿದೆ. ಹೀಗಾಗಿ ಮಿಲಿಟರಿ ಭಾಗಶಃ ಸಜ್ಜುಗೊಳಿಸುವುದು ಸದ್ಯ ಅಗತ್ಯವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಸೇನೆಯ ಭಾಗಶಃ ಸಜ್ಜುಗೊಳಿಸುವಿಕೆ ಪ್ರಕ್ರಿಯೆ 2ನೇ ಮಹಾಯುದ್ಧದ ನಂತರ ರಷ್ಯಾ ಅಧ್ಯಕ್ಷರೊಬ್ಬರು ನೀಡಿದ ಈ ರೀತಿ ಮೊದಲ ಆದೇಶವಾಗಿದೆ. ಹೀಗಾಗಿ ಈ ಒಂದು ಹೇಳಿಕೆ ವಿಶ್ವದೆಲ್ಲೆಡೆ ಸಂಚಲನಕ್ಕೆ ಕಾರಣವಾಗಿದೆ. ಇತ್ತ ಉಕ್ರೇನ್ನಲ್ಲಿ ಯುದ್ಧ ಪರಿಸ್ಥಿತಿ ಮುಂದುವರೆದಿದೆ. ಆದರೆ ಪೂರ್ವ ಉಕ್ರೇನ್ನ ಡಾನ್ಬಾಸ್ ಪ್ರದೇಶದ ಸ್ವತಂತ್ರಗೊಳಿಸುವ ಬಗ್ಗೆ ಸೂಚನೆ ನೀಡಿದ್ದಾರೆ. ಸದ್ಯ ನಮ್ಮ ಸೇನೆಯ ನಿಯಂತ್ರಣದಲ್ಲಿರುವ ಉಕ್ರೇನ್ನ ಪ್ರದೇಶಗಳಲ್ಲಿ ಹೆಚ್ಚಿನ ಜನರು ಕೀವ್ ಆಡಳಿತವನ್ನ ನಿರಾಕರಿಸುತ್ತಿದ್ದಾರೆ ಎಂದಿದ್ದಾರೆ. ಒಟ್ಟಾರೆ ರಷ್ಯಾ ಉಕ್ರೇನ್ ನಡುವಿನ ಯುದ್ಧ ಈಗ ಮತ್ತೊಂದು ರೀತಿಯ ಮಜಲು ಪಡೆದಿದ್ದು ಮುಂದೆ ಅದ್ಯಾವ ಪರಿಸ್ಥಿತಿ ನಿರ್ಮಾಣವಾಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇಂಗ್ಲೆಂಡ್ನಲ್ಲಿ ಹಿಂದೂ ದೇವಸ್ಥಾನಗಳ ಮೇಲೆ ಪಾಕಿಸ್ತಾನ ಮೂಲದ ಮುಸ್ಲಿಂ ಸಂಘಟನೆಗಳು ನಿರಂತರ ದಾಳಿ ಮಾಡ್ತಿವೆ. ಲೆಸೆಸ್ಟರ್ ಬಳಿಕ ಬರ್ಮಿಂಗ್ಹ್ಯಾಮ್ನಲ್ಲಿ ಬಾಟಲ್ಗಳನ್ನು ಎಸೆದು ಘೋಷಣೆ ಕೂಗಿದ್ದಾರೆ. ಬರೀ ಹಿಂದೂ ದೇಗುಲಗಳಷ್ಟೇ ಅಲ್ಲ, ಹಿಂದೂಗಳ ಅಂಗಡಿ ಮನೆಗಳ ಮೇಲೂ ದಾಳಿ ಮಾಡಿದ್ದಾರೆ. ಘಟನೆಯನ್ನ ಖಂಡಿಸಿ ಕೆನಡಾ ಸಂಸತ್ನಲ್ಲಿ ಕನ್ನಡಿಗ ಚಂದ್ರ ಆರ್ಯ ದನಿ ಎತ್ತಿದ್ರು. ಇದರ ಬೆನ್ನಲ್ಲೇ ಪಾಕಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿ ಬ್ರಿಟನ್ ಪೊಲೀಸರು ಬಿಸಿ ಮುಟ್ಟಿಸಿದ್ರು. ಹೃದಯಾಘಾತದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಬಾಲಿವುಡ್ನ ಹಿರಿಯ ಹಾಸ್ಯ ನಟ ರಾಜು ಶ್ರೀವಾತ್ಸವ್ ನಿಧನರಾಗಿದ್ದಾರೆ. ಆಗಸ್ಟ್ 10ರಂದು ರಾಜು ಶ್ರೀವಾತ್ಸವ್ ಅವರಿಗೆ ಹೃದಯಾಘಾತ ಆಗಿತ್ತು. ನಂತರ ಅವರನ್ನ ದೆಹಲಿಯ
ಎಐಎಂಎಸ್ಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಎಂದು ಸಾವನ್ನಪ್ಪಿದ್ದು ಪ್ರಧಾನಿ ಮೋದಿ ಸೇರಿ ಅನೇಕ ಗಣ್ಯರು ಸಂತಾಪ ಸೂಚಿಸಿದರು. ಹಾಸ್ಯ ನಟ ರಾಜು ಶ್ರೀವಾಸ್ತವ್ ನಿಧನಕ್ಕೆ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ಮೋದಿ ಕೂಡ ಟ್ವಿಟರ್ನಲ್ಲಿ ಸಂತಾಪ ಸೂಚಿಸಿದ್ದಾರೆ. ಅದರ ಜೊತೆಗೆ ಬಾಲಿವುಡ್ನ ಹಲವಾರು ನಟ ನಟಿಯರು, ಇವರ ಜೊತೆ ಕೆಲಸ ಮಾಡಿದಂಥವರು ಇವರ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ. ಹೃದಯಾಘಾತದಿಂದ ಇವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಆಗಸ್ಟ್ 10ರಂದು ರಾಜು ಶ್ರೀವಾಸ್ತವ್ ಅವರಿಗೆ ಹೃದಯಾಘಾತ ಆಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮೃತಪಟ್ಟಿದ್ದಾರೆ. ಈ ಎಲ್ಲ ಪ್ರಮುಖ ಸುದ್ದಿಗಳೊಂದಿಗೆ ಇವತ್ತಿನ ಅಗ್ರರಾಷ್ಟ್ರೀಯ ವಾರ್ತೆಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.